ಸಂತ ಅಲ್ಫೋನ್ಸರವರ ನಾಮಾಂಕಿತ ಧರ್ಮ ಕೇಂದ್ರ ಮೈಸೂರು ಧರ್ಮಕ್ಷೇತ್ರದಲ್ಲಿ 4 ವರ್ಷಗಳ ಹಿಂದೆ ಅಂದರೆ 28 ಜುಲೈ 2020ರಂದು ಕೆ ಹೆಮ್ಮನಹಳ್ಳಿಯ ಸಂತ ಮೈಕಲ್ ಫಾರ್ಮ್ನಲ್ಲಿ ಪ್ರಾರಂಭವಾಯಿತು. ಅಂದಿನ ಧರ್ಮಾಧ್ಯಕ್ಷರಾದ ಅತಿವಂದನೀಯ ಪೂಜ್ಯ ಡಾಕ್ಟರ್ ಕೆ ಆಂಟನಿ ವಿಲಿಯಂ ರವರು ಆಶೀರ್ವದಿಸಿ ಇದರ ಪಾಲನೆಯ ಕಾರ್ಯವನ್ನು MSFS ಧಾರ್ಮಿಕ ಸಭೆಗೆ ವಹಿಸಿಕೊಡಲಾಯಿತು. MSFS ನೈಋತ್ಯ ಪ್ರಾಂತ್ಯಾಧಿಕಾರಿಗಳಾಗಿದ್ದ ವಂದನೀಯ ಸ್ವಾಮಿ ಡಾಕ್ಟರ್ ಬೆನ್ನಿ ಕುಟಿನಾಲ್ ಅವರು ಈ ದೇವಾಲಯವನ್ನು ಉದ್ಘಾಟಿಸಿದರು. ವಂದನೀಯ ಗುರುಗಳಾದ ಫಾದರ್ ಸೆಬಾಸ್ಟಿಯನ್ ರವರನ್ನು ಮೊದಲ ವಿಚಾರಣೆ ಗುರುಗಳನ್ನಾಗಿ ನೇಮಿಸಲಾಯಿತು. ಕಳೆದ 4 ವರ್ಷಗಳಲ್ಲಿ ಈ ವಿಚಾರಣೆ ಸಂತ ಅಲ್ಫೋನ್ಸನಮ್ಮವರ ಪಾಲನೆಯಿಂದ ಬೆಳೆಯುತ್ತಾ ಬಂದಿದೆ. ಪ್ರಾರಂಭದಲ್ಲಿ 20 ಕುಟುಂಬಗಳಿದ್ದವು. ಪ್ರಸ್ತುತ 60 ಕುಟುಂಬಗಳನ್ನು ದಾಟಿದೆ. ಇಲ್ಲಿನ ಆಧ್ಯಾತ್ಮಿಕ ಚಟುವಟಿಕೆ, ಮಕ್ಕಳಿಗೆ ಧರ್ಮೋಪದೇಶ ಮತ್ತು ವಿವಿಧ ಚಟುವಟಿಕೆಗಳು ಈ ಧರ್ಮ ಕೇಂದ್ರ ಬೆಳೆಯಲು ಸಹಾಯವಾಗಿದೆ. ಸಂತ ಅಲ್ಫೋನ್ಸರವರ ಕಿರುಪರಿಚಯ ಹೀಗಿದೆ. ಇವರು ಹುಟ್ಟಿದ್ದು ಕೇರಳ, ಊರು ಕೊಡಮಾಲೂರು. ತಂದೆ ಜೋಸೆಫ್ ಮತ್ತು ತಾಯಿ ಮೇರಿ ಮುತ್ತುಪಡತ್ತಲು ದಂಪತಿಗಳಿಗೆ ಅನ್ನಕುಟ್ಟಿ ಎಂಬ ಹೆಸರಿನಲ್ಲಿ ಇವರು ಆಗಸ್ಟ್ 27ರಂದು ದೀಕ್ಷಾಸ್ನಾನ ಪಡೆದರು. ಸಂತ ಅಲ್ಫೋನ್ಸರವರು ಕೇರಳ ರಾಜ್ಯದ ಕೊಟ್ಟಾಯಂ ಜಿಲ್ಲೆಯ ಕೊಡಮಲೂರು ಎಂಬ ಒಂದು ಗ್ರಾಮದಲ್ಲಿ ಆಗಸ್ಟ್ 19, 1910ರಲ್ಲಿ ತಂದೆ ಜೋಸೆಫ್ ಮತ್ತು ತಾಯಿ ಮೇರಿ ಮುತ್ತುಪಡತ್ತು ಅವರ ಮಗಳಾಗಿ ಜನಿಸಿದರು. ಇವರು ಫ್ರಾನ್ಸಿಸ್ಕನ್ ಕ್ಲಾರೆಟ್ ಸಭೆಯ ಧಾರ್ಮಿಕ ಸಹೋದರಿಯಾದರು. ಅಲ್ಲಿಯೂ ಸಹ ಕಾಯಿಲೆಯಿಂದ ನೋವನ್ನು ಅನುಭವಿಸುತ್ತಿದ್ದರು. ಇವರು ಸರಳ ನಮ್ರತೆಯ ಜೀವನವನ್ನು ಜೀವಿಸಿದರು. ಮಾತೆ ಮರಿಯಮ್ಮನವರ ಹಾಗೆ ದೀನತೆಯನ್ನು ಧರಿಸಿಕೊಂಡು ಧಾರ್ಮಿಕ ಸಭೆಯಲ್ಲಿ ಎಲ್ಲರಿಗೂ ಒಬ್ಬ ಮಾದರಿಯ ಸಹೋದರಿಯಾಗಿ ತನ್ನ ಕಷ್ಟದಲ್ಲೂ ನೋವಿನಲ್ಲೂ ಎಲ್ಲರನ್ನೂ ಪ್ರೀತಿಸಿದರು, ಎಲ್ಲರ ಪ್ರೀತಿಯನ್ನು ಗಳಿಸಿದರು. ಇವರು ಭಾರತ ದೇಶದ ಸಿರೋ ಮಲಬಾರ್ ಚರ್ಚಿನ ಮೊದಲ ಮಹಿಳೆಯ ಸಂತರಾಗಿದ್ದಾರೆ. ಸಿರೋ ಮಲಬಾರ್ ಕ್ರಿಶ್ಚಿಯನ್ ಚರ್ಚಿನ ಮೊದಲ ಸಂತರಾಗಿದ್ದಾರೆ. 1990ರ ದಶಕದಲ್ಲಿ ಕೇರಳ ರಾಜ್ಯದ ಮಾಜಿ ಸಚಿವ ಕೆ ಕರುಣಾಕರನ್ ಅವರು ಅಲ್ಫೋನ್ಸರವರ ಸ್ಮಾರಕಾರ್ಥ ಅಂಚೆ ಚೀಟಿಯನ್ನು ಪ್ರಕಟಿಸಿದರು. ಅವರು ಭಾರತೀಯ ಅಂಚೆ ಚೀಟಿಯಲ್ಲೂ ಕಾಣಿಸಿಕೊಂಡ ಮೊದಲ ಕೇರಳದ ಮಹಿಳೆಯಾಗಿದ್ದಾರೆ. ಗಂಭೀರವಾದ ಆರೋಗ್ಯ ಸಮಸ್ಯೆಯಿಂದ ನೊಂದ ಅಲ್ಫೋನ್ಸರವರು ಜುಲೈ 28ರಂದು 1946ರಂದು ತನ್ನ 35ನೇ ವಯಸ್ಸಿನಲ್ಲಿ ನಿಧನರಾದರು. ಅವರನ್ನು ಕೊಟ್ಟಾಯಂ ಜಿಲ್ಲೆಯ ಪಾಲೈ ಧರ್ಮಕ್ಷೇತ್ರದಲ್ಲಿರುವ ಬರ್ನಂಗಾನಂ ಎಂಬ ಸ್ಥಳದಲ್ಲಿ ಸಮಾಧಿ ಮಾಡಲಾಯಿತು. ವಿಶೇಷವಾಗಿ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆ ಬರೆಯಲು ಹೋಗುವ ಮುನ್ನ ಇವರ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ಪ್ರಾರ್ಥಿಸುವುದು ಇಂದಿಗೂ ವಾಡಿಕೆಯಲ್ಲಿದೆ. ಎಲ್ಲ ಮಕ್ಕಳು ಇವರ ಪ್ರೇರಣೆಯಿಂದ ಪ್ರೇರಿತರಾಗಿ ಇವರ ವಿಶ್ವಾಸದಲ್ಲಿ ಬೆಳೆಯಲು ಮತ್ತು ಇವರ ಆಶೀರ್ವಾದದಿಂದ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲು ವಿಶೇಷವಾಗಿ ಇವರಲ್ಲಿ ವಿನಂತಿಸಿಕೊಳ್ಳುತ್ತಾರೆ. ಅಕ್ಟೋಬರ್ 12ನೇ ತಾರೀಕು 2008ರಲ್ಲಿ ಪಾಪ್ ಜಗದ್ಗುರುಗಳಾಗಿದ್ದ 16ನೇಯ ಬೆನಡಿಕ್ಟ್ ಎಂಬುವರು ರೋಮ್ ನಗರದ ವ್ಯಾಟಿಕನ್ನಲ್ಲಿ ಇವರನ್ನು ಸಂತರ ಪದವಿಗೆ ಏರಿಸಿದರು.